ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಅನದರ್ ವಿಡಿಯೋ ರೀ. ಸೊ ಇವತ್ತು ಎಲ್ಲಿಗೆ ಹೊಂಟಿವಪ್ಪ ಅಂದ್ರೆ ನಮ್ಮ ಊರು ಬಾಜು ಇರುವಂಥ ಶ್ರೀ ಅಮೋಘ ಸಿದ್ದೇಶ್ವರ ಜಾತ್ರೆ ನೋಡಕ್ಕೆ ಹೊಂಟಿವಿ. ಏನಿಲ್ಲ ರೀ, ಈಗ ನೈಟ್ ಟೈಮ್ ಕಾಣ್ತಿರ್ಬೋದು ರೀ. ಇಲ್ಲದ 10-11 ಆಗ್ಯದ. ಈಗ ಪಾದಯಾತ್ರೆ ಮಾಡ್ಕೊತ ಹೊಂಟಿವಿ. ಸೊ ನೋಡ್ತಿರ್ಬೋದು ಮುಂದೆ ಹೋದಾರ ಆ್ಯಂಡ್ ಹಿಂದೆ ಬಾರ್ನ ರೊಟ್ಟಿ ಬಂತು. ಮೊದಲೆಲ್ಲ ರೊಟ್ಟಿ ಇದ್ದು ಆದ್ರೆ ಇನ್ನೇಗೆ ಖಾಲಿ ಇದ್ದು ಅಂತ. ಸೊ ಅದ್ರ ಸಲಂದೆ ನಮ್ಮ ದೋಸ್ತರು ಆ್ಯಂಡ್ ನೋಡ್ತಿರ್ಬೋದು ರೀ, ಕಡಕ್ ರೊಟ್ಟಿ ಮತ್ತು ಬಜ್ಜಿ ಆ್ಯಂಡ್ ಮಸ್ತ್ ಕಾಂಬಿನೇಷನ್ ಅದ. ಏನು ಹೇಳ್ರಿ, ಇಂತಲ್ಲಿ ಟೇಸ್ಟ್ ಅಲ್ಟಿಮೇಟ್ ಇರ್ತದೆ. ಟೈಮ್ ಅಣ್ಣ ಯಾವಣ್ಣ ನಿಂದು? ಮಂದೇವಲ್ಲ ರೀ ನಮ್ಮದು. ಎಷ್ಟನೇ ವರ್ಷ ಅಣ್ಣ ಬರೋದು? ಇದು 3ನೇ ವರ್ಷ ರೀ. ಹೆಂಗೆ ಅನ್ನಿಸ್ತಾನೆ ದಾಸೋಹ? ಸರಿಯಾಗದ ರೀ. ಎಸ್, ಇವತ್ತು ನಾವು ಶ್ರೀ ಅಮೋಘ ಸಿದ್ದೇಶ್ವರ ಜಾತ್ರೆ ಬಂದಿದ್ದೇವಲ್ಲ. ಸೊ ಇಲ್ಲೆಲ್ಲ ನೋಡ್ತಿರ್ಬೋದು ರೀ, ಆ ಸೈಡೆಲ್ಲ ಎಷ್ಟು ಜನ ಬಂದಾರಂತ. ಈಗ ಈಗ ಆಲ್ರೆಡಿ ಟೈಮ್ ಎಷ್ಟಾಗದಪ್ಪ ಅಂದ್ರೆ 11 ಗಂಟೆ ಆಲಕ್ಕೆ ಬಂದ ರೀ. ಇನ್ನಾದ್ರೂ ಎಷ್ಟು ಜನ ಊಟ ಮಾಡಕತ್ತಾರ. ಇದೇ ರೀ ನಮ್ಮ ಹಳ್ಳಿ ಸೈಡ ಜಾತ್ರೆಗೆ ಇದ್ದು ಅಂದ್ರೆ ದಾಸೋಹ ಮತ್ತು ಇದೇ ಥರ ಇರ್ತಾವೆ. ಮತ್ತಣ್ಣ ಎಲ್ಲ ಸರಿಯಾಗದ ರೀ. ಮಧ್ಯಾಹ್ನ ದಾಸೋಹ ಚಾಲೂ ಮಾಡ್ಯಾರ. ಇನ್ನಾದರೂ ಮಂದಿ ಜಾಸ್ತಿ ಅದ. ಎಲ್ಲರೂ ಇದೇ ಥರ ಜಾತ್ರೆ ಸಪೋರ್ಟ್ ಮಾಡಿರಿ. ಹಳ್ಳಿಗಳ ಜಾತ್ರೆಗೆ ಭಾಳ ಜನ ಬರ್ರಿ. ಗಾಯ್ಸ್ ಜಸ್ಟ್ ಚೆನ್ನಾಗಿ ಊಟ ಐತ್ರಿ. ಆ್ಯಂಡ್ ಊಟ ಮಾಡಿ ಈಗ 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ನಡ್ಕೊತ ಹೋಗ್ಬೇಕು. ಇಲ್ಲಿ ನೋಡ್ತಿರ್ಬೋದು ಎಷ್ಟು ಜನ ಅದೀವಂತ ನಮ್ಮ ದೋಸ್ತರು. ಕೈ ಮಾಡ್ರಿ. ಶ್ರೀ ಅಮೋಘ ಸಿದ್ದೇಶ್ವರ ಗೈಸ್ ಇದೆ ನೋಡ್ರಿ ಶ್ರೀ ಅಮೋಘ ಸಿದ್ದೇಶ್ವರ ದೇವಸ್ಥಾನ. ಆ್ಯಂಡ್ ಮ್ಯಾಗಿನ ಮಠ ಕೆಗಿನ ಮಠ ಅಂತ 2 ಇರ್ತಾವಲ್ಲ. ಸೊ ಇದು ಆ್ಯಂಡ್ ಈಗ ಮ್ಯಾಗಿನ ಮಠ ಮುಗಿಸ್ಕೊಂಡ್ರಿ ಕೆಗಿನ ಮಠ ಕಡೆ ಹೊಂಟಿವಿ. ಇಲ್ಲಿ ಟೋಟಲಾಗಿ ಇದೇ ಊರಾಗ ಮ್ಯಾಗಿನ ಮಠ ಕೆಗಿನ ಮಠ ಅಂತ 2 ಅದಾವ. ಸೊ ಇಲ್ಲೆಲ್ಲ ಮುಗಿಸ್ಕೊಂಡು ಇಲ್ಲಿ ದಾಸರಸ್ವರಿ ಗೈಸ್ ಟೈಮ್ ರೀ ಕರೆಕ್ಟ್ 3:11 ಗಂಟೆ ಆಗ್ಯದ. ಈಗ ಎದ್ದು ಫ್ರೆಶ್ ಆಗಿ ಸೊ ಎಲ್ಲಿ ಹೊಂಟಿವಪ್ಪ ಅಂದ್ರೆ ಸೀದಾ ಅಲ್ಲಿ ಮಠದ ಮೇಲೆ ಹೊಂಟಿವಿ ರೀ. ಅಲ್ಲಿ ಹೇಳಿಕೆ ಆಗ್ತಾವ ಈಗ. ಸೊ ನೋಡಿರಿ ಎಸ್ ನೋಡ್ತಿರ್ಬೋದು ರೀ. ಫೈನಲಿ ಇಲ್ಲಿ ಬಂದು ಮ್ಯಾಲೆ ಬಂದು ನಿಂತೀವಿ. ಆಲ್ರೆಡಿ ನಮ್ಮ ದೋಸ್ತರು ತಿರಿ ಇಲ್ಲಿ ಬಂದು ಕುಂತ್ಬಿಟ್ರ. ಆ್ಯಂಡ್ ಅವ್ರು ನಮ್ಮ ಜಾಗ ಹಿಡಿದರು. ಇಲ್ಲಿ ಎಷ್ಟು ಕ್ರೌಡ್ ಅದಲ್ಲ ರೀ, ಇನ್ನೂ ಇದ್ರಕ್ಕಿಂತ ಡಬಲೇ ಬರುತ್ತೆ ಕ್ರೌಡ. ಅಲ್ಲಿ ನಿಂದ್ರಕ್ಕೆ ಜಾಗ ಇರಲ್ಲ. ಸೊ ಅದ್ರ ಸಲಂದೆ ನೋಡ್ತಿರ್ಬೋದು ನಿಂತು. ಹೆಂಗೆ ಅನ್ನಿಸ್ತು ಈ ಊರ ಹೇಳಿಕೆ ಕೇಳಕ್ಕೆ ರೀ. ಅದೆಷ್ಟೋ ದೂರದಿಂದ ಬಂದಿರ್ತಾರೆ. ಆ್ಯಂಡ್ ಜಿಲ್ಲೆಗಳಲ್ಲ ರಾಜ್ಯಗಳಿಂದ ಬರ್ತಿರ್ತಾರೆ. ಮಹಾರಾಷ್ಟ್ರ ಆ ಕಡೆ ಈ ಕಡೆ ಭಾಳ ದೂರದಿಂದ ಬರ್ತಿರ್ತಾರೆ. ಆಲ್ರೆಡಿ ನೈಟ್ ಬಂದು ವಸ್ತಿ ಮಾಡಿದವರು ಮತ್ತು ಮಾರ್ನಿಂಗ 3 ಗಂಟೆಗೆ ಬರ್ತಿರ್ತಾರೆ. ಎಲ್ಲ ಏನೋ ಹಿಂಗೆ ಕೂತಾರಲ್ಲ ರೀ. ಈ ದೇವ್ರಿಗೆ ಬತ್ತಪ್ಪ ಅಂದ್ರೆ ಎಲ್ಲ ಎದ್ದು ನಿಂತು ಬಿಡ್ತಾರೆ. ಕಲ್ಲೂರು ಸಿದ್ಧ ಹೇಳಿದ ಮಾತ ಕಲ್ಲರಿ ಮೇಲೆ ನಾಡದ ಗೂಡದಂಗಲಿ ನಿರ್ಗಾಮಿಸ್ತು ಆರಿದ್ರ ಕೂರಿಗೆ ಸಾಗು ಮಾಡಬೇಕನ್ನೋದ್ರಾಗ ಕಸರು ಕೊಪ್ಪದ ಮೆರಗಿರತ ಆರಿದ್ರಿ ಅರ್ಥ ಮುಷಾಪುರ ಸಂಪೂರ್ಣ ಮಾಡ್ಬೇಕನ್ನೋದ್ರ ಇದೇ ಮಾಯಿರಂಡಿ ಬಂದು ಎಷ್ಟು ಹೇಳಿದ್ರು ಕರಿತೇನೆ ಮಾನವನಿಗೆ ಸಮಜಾಗಲಿಲ್ಲ. ಮುಂಗಾರಿ ಮಳಿ ಹೇಳಿ ಮೇಲ, ಹಿಂಗಾರಿ ಮಳಿ ನಂದಿ ಮೇಲ, ಬಸವನ ಚೆಕ್ ದಾಸರೇ ಅಡಿಕೆಯಾರ ಮನೆ ಎವರಿ ಗುರು ಇವನ ಮನೆ ನಾಯಿ ಮಕ್ಕಳು ಆಗ್ತದೆ ದೇವಸ್ಥಾನ ಗುರುವಿನ ಗತಿ ಅವಳ ಮುತ್ತ ಇಂಥ ಬಚ್ಚಿ ಪಾಠ ಮಾಡೋದು ಮುತ್ತು ಮುಂದೆ
ಅಂದ್ರೆ ಸರ್ ನಮ್ಮದು ನಿಮ್ಮದು ಅನ್ನೋದ್ರಾಗ ಕಾಲೇಜಿನ ವಿಚಾರ ವಸ್ತುಗಳೇ ಮಾಡಿವೆ. ಯಾವ ಕೇಳವ ಇದಿಗೆ ಹಿಡಿದು ಕೇಳಬೇಡ, ಹಿಂಗೆ ಹಿಡಿದು ಕೇಳು. ಬಸೂಗ ಬಾಲಗ ಬಗಲಾಗ ಹಿಡ್ಕೊಂಡು ಗೆಲ್ಲಿಲ್ಲ ದಂಡಿಗೆ ಹಚ್ಬೇಕು ಅನ್ನೋದ್ರಾಗ ಕಸರು ಗುದ್ದಲ ಗಾಳಿ ಮನೆ. ಮತ್ತೆ ನಮಸ್ಕಾರ ರೀ. ಯಾವ್ರಿಂದ ರೀ? ನಾವು ಮಲ್ಲಾಬೀದರಿಂದ. ಇದು ಮಾತಾಡ್ದೇನಿಲ್ಲ ರೀ, ಮಾತಾಡೋದಾರೆ. ಇದು ಮಲ್ಲಾಬೀಲಿಂದ ಬಂದಿರಿ. ಎಷ್ಟು ವರ್ಷದ ಬರಾಕತ್ತಿ ರೀ? ನಾವು ಇಲ್ಲಿಗೆ ಒಂದು 25 ವರ್ಷ ಆಯ್ತು. ಅಂದ್ರೆ ಶ್ರೀ ಅಮೋಘ ಸಿದ್ದೇಶ್ವರನ ಹೇಳಿಕೆ ಅಂದ್ರೆ ಪ್ರತಿ ವರ್ಷ ಬರ್ತೀರಿ? ಪ್ರತಿ ವರ್ಷ ಬರ್ತೇವೆ ರೀ. ಅಂದ್ರೆ ಗಾಡಿ ಮೇಲೆ ರೀ? ಗಾಡಿ ಗಾಡಿ ಅವಾಗ ನಡ್ಕೊತ ಬರ್ತಿದ್ವಿ. ಈಗ 25 ವರ್ಷದಿಂದ ನಡ್ಕೊಂತ ಭಾಳ ಬರ್ತಿದ್ವಿ. ಈಗ ಎಲ್ಲ ಅನುಕೂಲ ಆಗ್ಯದ. ಜನರೇಷನ್ ಚೇಂಜ್ ಆದಂಗೆ ಬಂದಂಗೆ ಈಗ ಹಂಗೆ ಬಂದಂಗೆ ಈಗ ಹೊಂಟಿವಿ. ಅಂದ್ರೆ ಅಮೋಘ ಸಿದ್ದೇಶ್ವರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತಾರೆ? ನಮಗೆ ಚಲೋ ಅನ್ನಿಸ್ತದ ರೀ. ಚಲೋ ಒಳ್ಳೆ ದೇವಸ್ಥಾನ ಅದಾವ. ಅವ್ರ ಮಾತು ಕರೆ ಬರ್ತಾವ. ಕರೆ ಬರ್ತಾ ಸಲಾಗಿ ಇಷ್ಟೆಲ್ಲ ಜನ ಬರ್ತದೆ. ಸುಮ್ಮನೆ ಯಾರು ಈ ಹೇಳಿಕೆ ಅನ್ನೋದಂದ್ರೆ ರೈತರ ಬಗ್ಗೆ ಏನೋ ಎಲ್ಲ ಸಾರ್ವಜನಿಕರು ರೈತರ ಬಗ್ಗೆ ಏನಿರ್ತದೆ ರಾಜಕಾರಣದಲ್ಲಿ ಇರ್ತಾರ. ಅಂದ್ರೆ ರೈತರದ್ದು ಹೆಚ್ಚಿಗೆ ಇರ್ತದೆ, ರಾಜಕಾರಣದವ್ರದ್ದು ಸ್ವಲ್ಪ ಹಿಂದಗಡೆ ಒಂದು ಹೇಳಿಕೆ ತೋತಾರ ಒಂದು ಮಾತು. ಅಂದ್ರೆ ಮುಂದೆ ಆಗುವಂಥ ಮಳೆ ಬೆಳೆ ಚಲೋ ಹೇಳ್ತಾರ ಅವರು. ಇವ್ರು ಹೇಳಿದ್ಮೇಲೆ ಎಲ್ಲ ರೈತರಿಗೆ ಈ ಅಮಾಶೆಲಿಂದ ವಿಶ್ವಾಸ ಕುಂದಿರ್ತದೆ. ಈ ಮಾಲ್ ಬಿತ್ತರಿ ಹಿಂಗೆ ಆಗ್ತದ, ಈ ಮಾಲ್ ಬಿತ್ತರಿ ಹಿಂಗೆ ಆಗ್ತದ, ಈ ಟೈಮ್ನಾಗ ಹಿಂಗೆ ಕೈ ಕೊಡ್ತದ ಮಳೆ ಅಂತೇಳಿ ಅರ್ಥ ಆಗ್ತದ. ಅದ್ರ ಮೇಲೆ ನಂಬಿಕೆ ಮೇಲೆ ಹೋಗ್ಬಿಡೋದಪ್ಪ. ಸೊ ಥ್ಯಾಂಕ್ಸ್ ರೀ. ಸೊ ನೋಡ್ತಿರ್ಬೋದು ರೀ ಇಲ್ಲೆಲ್ಲ ಬಂದವ್ರು. ಸೊ ಅಮೋಘ ಸಿದ್ದೇಶ್ವರ ಮೇಲೆ ನಂಬಿಕೆ ಇಟ್ಟು ಬಂದಿರ್ತಾರ ಅಷ್ಟೇ. ದೇವ್ರೆಲ್ಲರೂ ಒಳ್ಳೇದು ಮಾಡಲಿ. ಬಜ್ಜಿ ರೊಟ್ಟಿ ರೀ. ಯಾವ ಹಾಂ ರೀ. ನೀವು ಯಾವ ಊರ್ಲಿಂದ ಬಂದಿರಿ? ಮಳ್ಳಿ ರೀ. ಮಳ್ಳಿ ಏನು ದೇವ್ರ ಹಾಕಿ ಹ್ಞೂ ರೀ. ಎಷ್ಟು ವರ್ಷ ಆಯ್ತು ಬರ್ಬೇಕತ್ರಿ? ನಾವು ಒಂದು 20 ವರ್ಷ ಮೇಲೆ ಆಯ್ತು ರೀ. 20 ವರ್ಷ 25 ವರ್ಷ 30 ಸನಿ ಅನುಗುಣಂಗೆ ಆಗ್ಲಕತ್ತೆ. ಹಾಂ ಹಿಂಗೆಲ್ಲ ಹಿಂಗೆ ಎಲ್ಲೆಲ್ಲಿ ಮಾಡಿಸ್ತಾರೆ ಹಿಂಗೆ? ಅಲ್ಲಿ ಮೊದಲು ಶಾಲೆ ಮಾಡ್ತಾರೆ, ಆಮೇಲೆ ಅಲ್ಲಿ ನಿಂಗೇನು ಗುಡಿ ಬೆಲ್ಲಿ ಮಾಡ್ಯಾರ. ಮೊದಲು ಅಲ್ಲಿ ಇದ್ರ ಬೆಲ್ಲಿ ಮಾಡ್ತಾರೆ, ಅಲ್ಲಿ ಆಚೆ ದಿಬ್ಬಿ ಬೆಲ್ಲಿ ಎಲ್ರಿ? ಕಲ್ಲೂರು ಆಚೆಗಡೆ. ಆಯ್ತು